ಈಗೆಲ್ಲ ಹೊಂಟಿದ್ರಿ ಅಂತಂದ್ರೆ ರೆಬಲಿಗೆ ಒಂದು ಸ್ವಲ್ಪ ಗ್ರಾಫಿಕ್ ವರ್ಕ್ಸ್ ಮಾಡ್ಸಾಕತೈತಿ. ಅದ್ರ ಸಂಬಂಧ ಎಲ್ಲ ಹೊಂಟಿದ್ರಿಪ್ಪ ಅಂತಂದು ಸ್ವಲ್ಪ ಅಂಗಡಿಗೆ ಹೊಂಟಿದ್ರಿ, ರೇಡಿಯಂ ಅಂಗಡಿಗೆ. ನಮ್ಮ ಬೈ ಹಂಗದ ನೋಡ್ರಿ, ಏನ್ ಮಾಡ್ತಾನ ಇಲ್ಲೋ ಅಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದಾಗ ಯಾರ್ಯಾರು ಎಷ್ಟೆಷ್ಟು ಮಂದಿ ಫ್ಯಾಮಿಲಿ ನೋಡಾತಿರ್ಲ, ಯಾರು ಫ್ರೆಂಡ್ಸ್ ನೋಡತ್ತಾರ, ಯಾರು ಹ್ಯಾಪಿ ಮದರ್ಸ್ ಡೇ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ. ಆ್ಯಂಡ್ ಇದು ಮುಂದಿನ 2 ಟೈರ್ ಕರೆಕ್ಟ್ ಐತಂತ್ರಿ. ಇದು ಸ್ಟೆಪ್ನಿ ಇದೆ, ಇಷ್ಟೇ. ಏ ಸ್ಟೆಪ್ನಿ ಉಳ್ಕೋಬೇಕೀನಿ ಒಳಗನೆ. ಇವೆರಡು ಅಟ್ ಎ ಟೈಮ್ ಒದಗಿರ ಟೈರ್ ಸ್ವಲ್ಪ ಹಿಂಗೆ ಹೇಳ್ತೈತಿ. ಚಾಲು ಮಾಡಿದ್ರಲ್ಲ, ನೀ ಕೈ ತಕೊಂಡಿಲ್ಪ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನೋಡಿದ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇನ್ನು ಎಪಿಸೋಡ್ ಸೀನಿಯರ್ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ಈಗೆಲ್ಲ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ಮಮ್ಮಿ ಸ್ಕೂಲಿಗೆ ಬಿಟ್ಟು ಬರ್ಬೇಕು. ಅದ್ರ ಜೊತೆ ಒಂದು ಶೂಟ್ ಐತಿ. ಆ ಶೂಟದ್ದು ಏನೇನು ವಿಡಿಯೋ ಕ್ಲಿಪ್ಸ್ ಅದಾವಲ್ರಿ ಎಲ್ಲ ಮಾಡ್ಕೊಂಡು ಒಂದು ಬದಲಿಕ್ಕೆ. ಅದಾದ್ಮೇಲೆ ಮಮ್ಮಿಗೆ ಸ್ಕೂಲಿಗೆ ಬಿಡೋಣ, ಬಿಟ್ಟು ವಾಪಸ್ ಬರೋಣಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಚಾನಲ್ ಹೊಸಬರಿದ್ದೀರಿಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರಿ ಫ್ಯಾಮಿಲಿ 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಮಮ್ಮಿಗೆ ಸ್ಕೂಲಿಗೆ ಬಿಟ್ಟು ಬರಕ್ಕೆ. ಅಯ್ಯೋ WD-40 ಅಂತ ಒಂದು ಬರ್ತೈತೆ ಅಲ್ರಿ, ಅದನ್ನ ನೋಡಿಬೇಕು. ಅದ್ರ ಜಂಗ್ ಹಿಡ್ದಿದ್ದು ಏನೇ ಇತ್ತಂದ್ರು ಜಂಗ್ ಬಿಡ್ತೈತೆ ಅದಕ್ಕೆ. ಅದು ಮತ್ತು ನಮ್ಮ ಆರೋಗ್ಯ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಏನು ತೊಗೊಂಬರ್ಬೇಕಂತಂದ್ರೆ ಏನೋ ತರಬೇಕು ರೀ, ಟೈರಿಗೆ ಅದು ಹೊಡಿಯಂತ ತೊಗೊಂಬರ್ಬೇಕು. ಆ್ಯಂಡ್ ಇದನ್ನು ಚಿನ್ನಿ ಹೆಲ್ಮೆಟಿಗೆ ಏನು ಮಾಡೈತಿಪ್ಪ ಅಂತಂದ್ರೆ ಕ್ಯಾಮ್ರಾ ಮೌಂಟ್ ಮಾಡೈತಿ. ಗೊತ್ತಿಲ್ಲ ಹೆಂಗೆ ಕಾಣಕತ್ತೈತಿ, ಹೆಂಗೆ ಕ್ಲಿಯರ್ ಆಯಿತು ಏನೇನು ಗೊತ್ತಿಲ್ಲ. ಯಾಕಂದ್ರೆ ಒಂದು ಸಲ ಹೊಡೆದಿಲ್ಲ ಇದ್ರ ಬಿಡಲಿ ಮ್ಯಾಗ ಇಟ್ಕೊಂಡಿತ್ತು ಅಂತ ವಾಪಸ್ ಬರೋಣ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು. ಹೋಗ್ಬರ್ಲಿ ಹಾರಿ ಬಾಯ್ ಬಾಯ್. ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿದ್ರಿ ಅಂತಂದ್ರೆ ರೆಬಲಿಗೆ ಒಂದು ಸ್ವಲ್ಪ ಗ್ರಾಫಿಕ್ ವರ್ಕ್ಸ್ ಮಾಡ್ಸಾಕತೈತಿ. ಅದ್ರ ಸಂಬಂಧ ಎಲ್ಲ ಹೊಂಟಿದ್ರಿಪ್ಪ ಅಂತಂದು ಸ್ವಲ್ಪ ಅಂಗಡಿಗೆ ಹೊಂಟಿದ್ರಿ, ರೇಡಿಯಂ ಅಂಗಡಿಗೆ. ಮಂದಾರ ಆಲ್ರೆಡಿ ರೆಬಲ್ ತೊಗೊಂಡು ಬಂದಾನಂತೆ, ಹೊಂಟಾನಂತೆ. ಆ್ಯಂಡ್ ಬರೀ ಬಡಗ್ನ ಆರೂನ್ ತೆಗಿನ, ಆರೂನ್ ಅದು ತೆಗೆದು ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಫ್ಯಾಮಿಲಿ ಅಂತ ರೇಡಿಯಂ ಶಾಪ್ದಾಗ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಅಂತಂದ್ರೆ ಈಗೆಲ್ಲ ಬಂದಿತ್ರಿಪ್ಪ ಅಂತಂದ್ರೆ ರೇಡಿಯಂ ಶಾಪಿಗೆ. ಅಣ್ಣ AC ನೈ ಪೂರಾ ಗ್ರಾಫಿಕ್ಸ್ ಚೇಂಜ್ ಮಾಡಿಸ್ಬೇಕಾಗೈತ್ರಿಪ್ಪ. ಇದು ಭಾಳ ಹಳೇದಾಗೈತಿ. ಆಲ್ಮೋಸ್ಟ್ 1-2 ತಿಂಗಳ ಅನ್ಸತಿ ಇದನ್ನ ಹಾಕೊಂಡು ಅಡ್ಡಾಡಿ ತೋರ್ಲಾಕತ್ತ ಬಿಟ್ಟೇನಿ. ಇದನ್ನ ಹಾಕೊಂಡು ಅಡ್ಡಾಡಿ 1-2 ತಿಂಗಳ ಅನ್ಸತಿ. ಈಗ ಪೂರಾ ಚೇಂಜ್ ಮಾಡ್ಬೇಕ್ರಿ, ಅದನ್ನ ಚೇಂಜ್ ಮಾಡಿ ಪೂರಾ ಈಗ ಫುಲ್ ಡೇಂಜರ್ ಮಾಡ್ಬೇಕೀಗ. ಇಲ್ಲ ಮಾರು ಐತಿ ಆರು ಇದನ್ನ ಏನೇ ಹೇಳ್ರಿ ನೀವು, ಏನು ಚಂದ ಕಾಣತ್ತದ ಇಲ್ಲ ನೋಡ್ರಿ, ಬೆಲ್ ಮಸ್ತ್ ಕಾಣತ್ತೈತಿ. ನಮ್ಮ ಬೈ ಹಂಗದ ನೋಡ್ರಿ, ಏನು ಮಾಡ್ತಾನ ಇಲ್ಲೋ ನಮ್ಮ ಬೈ ಹಂಗದ ನೋಡ್ಪ ಅಂತ ತೋರ್ಸಾತೇನಪ್ಪ ನೀ. ಹೆಂಗದಾನ ಡೇಂಜರ್ ಅದಾನಲ್ಲ. ಹೋತೆ ಖತಮ್ ಹೋಗ್ಯಾ ಏ ಭಯ್ಯ. ಹೆಂಗೈತ್ರಿ ಇದು ಮುಂದಿಂದ ಹುಡ್ ಐತಲ್ರಿ, ಹುಡ್ ತೆಗಿಬೇಕಂತಂದ್ರೆ ಹಿಂಗೆ ಮಾಡ್ಬೇಕು. ಓಪನ್ ಆಗೈತಿ, ಬಟ್ ಈಗ ಅದು ಸೆನ್ಸರ್ ಆಫ್ ಆಗೈತ್ರಿ, ಆಫ್ ಮಾಡಿ. ಯಾಕಂದ್ರೆ ಬ್ಯಾಟ್ರಿ ಡೌನ್ ಐತಲ್ಲ ಅದ್ರ ಸಂಬಂಧ. ಹಾಂ ಯಾರಿಗೆ ಇವಂತ್ರು ದೊಡ್ಡ ಮಂಗಿ ಅದಾನ್ರಿ, ಅದಾನಲ್ರಿ. 5 minutes later. ಕರೆಕ್ಟ್ 9 ಗಂಟೆ ಬರ್ತಿಲ್ಲ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಎಲ್ಲಿ ಹೋಗಿದ್ರಿಪ್ಪ ಅಂತಂದ್ರೆ ರೇಡಿಯಂ ಅಂಗಡಿಗೆ ಹೋಗಿದ್ದೆ. ಗಾಡಿ ಕೊಟ್ಟು ಬಂದೈತಿ ಅಣ್ಣ, ಅದು ಪೂರಾ ಗ್ರಾಫಿಕ್ಸ್ ಅದು ಮಾಡಿಸ್ಬೇಕು. ಯಾಕಂತ ಹಳೇದಾಗೈತಲ್ರಿ, ಅದು ಪೀಲ್ ಆಫ್ ಆಗತ್ತೈತಿ ಲೆಫ್ಟ್ ಸೈಡಿಂದ. ಅದ್ರ ಸಂಬಂಧ ಮತ್ತೆ ಹೊಸ ಡಿಸೈನ್ ಮಾಡ್ಬೇಕಂತಂದು ಕೊಟ್ಟು ಬಂದೈತೆ. ಅದನ್ನೇ ಈಗ ಸದ್ಯ ಎಲ್ಲೂ ತೋರ್ಸಂಗಿಲ್ಲ ರೀ ವಿಡಿಯೋ ಗಿಡ. ಇನ್ ಕೇಸ್ ನಿಮ್ಗೆ ಎಲ್ಲ ರೋಡ್ ಮ್ಯಾಗ ಎಲ್ಲರ ಕಾಣುತ್ತೆ ಅಂತಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಫೋಟೋ ಹೊಡೆದು ಹಾಕಿಬಿಡ್ರಿ. ಯಾಕಂತಂದ್ರೆ ಈಗ ಎಲ್ಲೂ ಕಾಣೋದಿಲ್ಲ ರೀ, ಅದು ಹಬೀಬಿ ಬೇರೆ ಕಡೆ ಹೊಂಟ್ಬಿಟ್ಟೈತ್ರಿ. ಈಗ ಅದು ಪುರಾಣಿ ಜಾಯಾಗಿ ತಬಿ ನಯಾಗಿ ಅಂತಂದು ಕಳ್ಸಾಕತ್ತೇವಕ್ಕೆ. ಈಗ ರೆಬಲ್ ಹೋಗೈತಿ, ಈಗ ರೆಬಲ್ 2.0 ಬರ್ತೈತಿ, ತೋರ್ಸೈತೆ ಅಂತ ನಿಮ್ಗೆ. ಅದಾಗ ಪಟ್ಟಿ ಭಾಳ ಐತಿ, ಏನು ತಿಂದಿಲ್ಲ, ಮುಂಜಾನೆ ನಾಷ್ಟನೂ ಆಗಿಲ್ಲ ನೋಡು. ನಿನ್ ಕೇಸ್ ಕಾಕ ನೋಡಿಲ್ಲ, ಕಾಕ ನೋಡ್ಬಿಟ್ಟಿದ್ರೆ ಡಿಚ್ ಆಗ್ಬಿಡ್ತೈತ್ರಿ ಫುಲ್. 15 minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ಏನು ತಿನ್ನೋದೈತ್ರಿ ಮಸಾಲೆ ರೈಸ್. ಯಾಕಂತಂದ್ರೆ ಇವತ್ತು ಗುರುವಾರ ಐತಿ, ಓನ್ಲಿ ವೆಜ್. ಎಗ್ಗದು ತಿನ್ನಂಗಿಲ್ರಿ ಇವತ್ತು. ಇಲ್ಲಿ ಬಜ್ಜಿ ಮತ್ತು ಮಸಾಲೆ ರೈಸ್ ತಿನ್ನತೈತಿ. A few moments later. ನೀವು ನೋಡ್ರಿಲ್ಲ ಅದು ಇಟ್ಟ ಬಿಡ್ತಾರಲ್ಲ ಸಣ್ಣ ಹುಡುಗರ ಅಂಗಡಿ ಪಂಗಡಿ ಹೋದಂಗ
ತಿನ್ನಕ್ಕಾಗ್ಲಿಲ್ಲ ಅಂತ ತಗೋಬೇಕದಕ್ರಿ ಹೇಳತ್ತೇನೆ. ಆದ್ರೆ ತಗೊಂತ ಈಟ್ ಉಳ್ಸಾನ್ರಿ ಅದನ್ನ ರೈಸ್ ಹೆಚ್ಚೈತ್ರಿ ಅಂದ್ರೆ ಎಣ್ಣೆ ಯಾಡ್ ತುತ್ತೈತಿ ಅದನ್ನ ಹಂಗ ಪಾರ್ಸಲ್ ಕೊಟ್ರಿ ಅನ್ನತ್ತಾರ. ಕಟ್ ಕೊಡೋರು ನಗಾಕತ್ತಾರ ಐತಿ ಹೆಂಗ್ ಕೇಳಕತ್ತಾರಲ್ಲ ಅಂತಂದು. ಈ ಬಂದು ಏನಂತಾನೆ ಅಪ್ಪನ ಕೊಡಂತ ತಿನ್ ಬಿಡ್ಬೇಕು. ಒಂದ್ ಅನ್ನದ ಅಗಳ ಎಷ್ಟು ಇಂಪಾರ್ಟೆಂಟ್ ಗುರ್ತ ನಿಂಗ ಒಗಿದಲ್ಲ ಅಲ್ಲಿ ನಾಯಿಗಾರಿ ತಿನ್ಸಿದ್ವಿ ಅಂತಂದ್ರೆ ಪುಣ್ಯ ಹತ್ತಿತ್ತು ನಿನಗ. ಈ ಬ್ಯಾಗಡಿ ಚೀಲ ಹಾಕೊಂಡ್ಬಂದು ಏನ್ ನೋಡ್ತಿದ್ದೀನಿ ನಾಯಿ ಅಲ್ಲದ ಡಾಗ್ ಅದ ಡಾಗ್. ಇವನ್ ಹೆಸರು ಚೇಂಜ್ ಮಾಡೇನ್ರಿ ಈಗ. ಇಷ್ಟ ದಿನ ಡಾಗೇಶ್ ಬಾಯ್ ಅಂತಿದ್ದೆ, ಈಗ ಡಾಗೇಶ್ ಬಾಯ್ ಅಲ್ಲ ಹುಲಿ ಸಿಂಹ. ಸಿಂಹ ಡೈಲಾಗ್ ಕೇಳಿರ್ಲಿ ಅವ ಸಿಂಹ. ಅವ ಸಿಕ್ಕ ಇವ್ರ ದೋಸ್ತ ಅದನ್ರಿ ನಾವು ಅವ್ನ ಸಿಂಹ ಅಂತಂದ್ರೆ ನಗಾಕತ್ ಬಿಟ್ಟಾನೆ. ನೀ ಸಿಂಹ ಅನು ನೀ ಅಂದ್ರೆ ಅಯ್ಯ ಅಲ್ಲಣ ಅಂತ ಬಂದ್ ನಗ್ತಿ ಹಾಕೊಂಡು ನಗು ಬರ್ತಂತ ಅವ್ ಸಿಂಹ ಅಂದ್ರೆ. ಅದಕ್ಕೆ ದೊಡ್ಡ ಸಿಂಹ ರೀ ಹಂಗೈತಿ ಫುಲ್ ದೊಡ್ಡ ಸಿಂಹ ಇವ. ಬರೀ ಫ್ಯಾಮ್ಲಿ ವಾಪಸ್ ಈ ಸಿಂಹನ ಇದಕ್ ಬಿಡ್ಬೇಕ್ರಿ ಬನ್ನಾರಘಟ್ಟ ಕಾಡಿಗೆ ಬಿಟ್ಟ ಸೀದಾ ನಾವು ಮನೆಗೆ ಹೋಗ್ಬಿಡೋಣ. ಯಾಕಂತಂದ್ರೆ ನಮ್ಮ ಮಾತಾಶ್ರೀ ಅವರು ಚಪ್ಪಲ್ ತಗೊಂತಾರ್ರಿ ಮನೆಗೆ ಹೋಗ್ಬೇಕು ಜಲ್ದಿ. ನಾನು ಅದ್ರ ಸಂಬಂಧ ಯಾಕಂತಂದ್ರೆ ಮೊದ್ಲ ಭಾಳ ಕರಗದಿಲ್ಲ ಮತ್ತೆ ತೀರಾ ಕರಗಾದೆ ಅಂತ ನಿಂಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ಅಂದಾರೆ. ಅದ್ರ ಸಂಬಂಧ ಸೀದಾ ಮನೆಗೆ ಹೋಗ್ಬಿಡ್ತೇನೆ. ಬಸ್ ಸ್ಟೇಟಿವ್ ಆಗಿರಿ 2 hours later. ಉಳ್ಕೋಬೇಕೀಗ ನೀ ಒಳಗನೆ ಸಫೇದ್ ಕಪಡ ಇಲ್ಲಿ ನೋಡ್ರಿಲ್ಲ ಮೇಕಪ್ ಅಂದ ಮೇಕಪ್ ಹಚ್ಕೋತಾರ ನಿಂತಾನ್ರಿ ಬ್ಯಾಡ ಅಂತ ಒಂದ ಸಲ ಮುಂದೆ ಪ್ಲೀಸ್. ಇಮೋಷನಲ್ ಡ್ಯಾಮೇಜ್ ಇದಾದ್ರಿಪ್ಪ ಅಂತಂದ್ರೆ ಆಲ್ಟೋ ಇದೆ. ಬಟ್ ಆಲ್ಟೋ ಟೈರ್ ಅಂದ್ರಲ್ಲ ಏನ್ ಡೇಂಜರ್ ಕಾಣಕತ್ತೈತಿ ಗಾಡಿ, ಭಾಳ ಡೇಂಜರ್ ಕಾಣಕತ್ತೈತಿ. ಒಳಗಿನ ಗೇರ್ ನಾವು ನೋಡ್ಬಿಟ್ರೆ ಅಂದ್ರೆ ಕದ ತೆಗೀರಿ ಇದನ್ನ ಹಂಗೈತಿ. ಗೇರ್ ಡಿಸ್ಪ್ಲೇ ಕಾಲಾಗೈತಿ ಅಣ್ಣ ಎಲ್ಲ ಕಡೆ ಫುಲ್ ಮಾಡಿಫೈಡ್ ಗೇರ್ ನೋಡ್ರಿ. ಗೇರ್ ಮಾರುತಿ ಸುಜುಕಿ ಇದೆ ಗೇರ್ ಇದು ಭಾಳ ಡೇಂಜರ್ ಐತಿ. ಬೈ ಡೇಂಜರ್ ಐತಲ್ವ. ಆರು ಪ್ಲಾಸ್ಟಿಕ್ ಇದೆ ಮೆಟಲಲ್ಲಿ ಇದೆ ನೋಡ್ರಿ. ಗೇರ್ ಹಂಗೆ ಹಾಕ್ಬೋದು ಏರೋಪ್ಲೇನ್ ಆಡ್ಸಿದಂಗೆ. ಗೇರ್ ಸಾಫ್ಟ್ ಅದ ಆದ್ರು ಹೋಗ್ಲಿ ಬಿಟ್ಟು ನಿಂತ ಮಾಡ್ಬಾರ್ದು. ಗೇರ್ ಬಾಕ್ಸ್ ಹೋಕೈತಿ ಹಿಂಗೆ ದೊಡ್ಡ ಫ್ಯಾಮ್ಲಿ. ನೋಡಿ ಎ ಸಿ ಇದನ್ನ ಒತ್ತಿದ್ರೆ ಏನಾಕೈತ್ರಿ ಫ್ಯಾಮ್ಲಿ ಅಂತಂದ್ರೆ 2 ಗಾಲಿ ಹಿಂಗ ಅಡ್ಡಕ್ಕಾವ. ಸ್ಟೆಪ್ನಿ ಚೇಂಜ್ ಮಾಡೋದು ಇದ್ರ ಬಟನ್ ಪಾ ರಾಜಾವಲಿ. ಕೇಳು ಅಣ್ಣ ಕೇಳು ನಂಗೆ ನಿಂಗೆ ಎಷ್ಟಪ್ಪ ಯಪ್ಪ ಇವೆರಡು ಅಟ್ ಎ ಟೈಮ್ ಒದಗಿದ್ರ ಟೈರ್ ಸ್ವಲ್ಪ ಹಿಂಗ್ ಹೇಳ್ತೈತಿ. ಚಾಲು ಮಾಡಿದ್ರಲ್ಲ ಪಿಟ್ ಮ್ಯಾಗ ನಿಂದ್ರಿಸಿದ ಅಷ್ಟದ ಪಿಟ್. ಆಮ್ಯಾಗ ಇದೈತಲ್ರಿ ಇದನ್ನ ಒದಗಿದ್ರ ಸೀದಾ ಮಂದಾರ್ಕ್ ಹೋಗ್ತೈತ್ರಿ ಕಾಲ್. ಇದು ಹಚ್ಚಿದ್ರ ನನಗೆ ಬರ್ತೈತಿ ಕಾಲ್. ಇದಕ್ಕೆ ಎಸ್ಪ್ರೆಸೋ ಅಂತಂದ್ರೆ ಒಂದು ಇಲ್ಲಿಂದ ಸ್ಟಾರ್ ಬಾಕ್ಸ್ ಕಾಫಿ ಬರ್ತೈತಿ. ಹಂಗೆಲ್ಲ ಕಾಫಿ ಬರ್ತಾವಲ್ಲ ಹೆಂಗೈತ್ರಿ ನೋಡ್ರಿಲ್ಲ. ಆಮ್ಯಾಗ ಇವೆಲ್ಲ ಇದಕ್ಕೆ ಇಟ್ಟೈತ್ರಿಪ್ಪ ಫ್ಯಾಮಿಲಿ ಅಂತ. ಇನ್ ಕೇಸ್ ಏನ್ರ ಇದಕ್ಕೆ ಇದ್ರಾಗ ಏನ್ರಿಪ್ಪ ಅಂತ ಏನ್ರಿಪ್ಪ ಅದ ಏನ್ರಿಪ್ಪ ಅಂತಂದ್ರೆ ಅದ ಏನ್ರಿ ಅಂತಂದ್ರೆ ಇದಕ್ಕೆ ಏರ್ ಬ್ಯಾಗ್ ಇಲ್ರಿ. ಒಮ್ಮೆ ಬ್ರೇಕ್ ಹತ್ತಿರಲ್ಲೇ ತಲೆ ಬಡ್ಸ್ಕೊಂಡು ಇನ್ಸರಿದ್ರಿ ಆದ್ರಿ ಇದೆ ಇಲ್ಲೂ ಐತಿ. ಇವ್ನ ತಲೆ ಹೈಟ್ ಐತೆ ಅದ್ಕೊಳ್ಳಿ ಹಿಂಗೆ ಬಡಿತೈತಿ, ಇವ್ ನನಗೆ ಹಿಂಗೆ ಬಡಿತೈತಿ. ಆಮ್ಯಾಗ ಇವೆಲ್ಲ ಎದಕ್ರಿಪ್ಪ ಅಂತಂದ್ರೆ ಹಲ್ಲ ಕಡ್ಡಿ ಚುಚ್ಕೊಂಡು ಹಿಂಗೆ ಒಳಗಡೆ ಹಾಕಿವೆಲ್ಲ ಕಲೆಕ್ಷನ್ಸ್ ಹಂಗೆಲ್ಲ ಐತಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಗ್ಯಾರೇಜಿಗೆ ಹೊಂಟೈತಿ. ಒಂದು ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಎಕ್ಸಾಕ್ಟ್ 7:55 ಬಂದೈತಿ. ಸೊ ನೋಡ್ಬೋದು 7:55 ಆಗೈತಿ. ಆ್ಯಂಡ್ ನಮ್ಮ ಗಾಡಿ ಕೆಲಸ ಇನ್ನೂ ಆಗಿಲ್ಲ ಅಂತ. ನಾಳೆ ಒಂದು ಸ್ವಲ್ಪ ಊರಿಗೆ ಹೋಗೋದೈತಿ, ಅದ್ರ ಸಂಬಂಧ ಭಾಳ ಅರ್ಜೆಂಟ್ ಐತಿ. ಅದ್ರ ಜೊತೆ ಏನ್ರಿಪ್ಪ ಅಂತ ಕೆಲಸ ಭಾಳ ಐತಿ. ಬರ್ರಿ ಸೀದಾ ಸಿಗ್ತಾನೆ ನಿಮ್ಮ ಗ್ಯಾರೇಜ್ನಾಗ. 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತ ಪ್ಲಾನಿನಲ್ಲಿ ಬದಲಾವಣೆ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ನಾಗ. ನಾನು ಗ್ಯಾರೇಜಿಗೆ ಹೊಂಟಿದ್ದೆ ಮತ್ತು ಮಂದಾರ ಕಾಲ್ ಮಾಡಿದ ಏನ್ರಿಪ್ಪ ಅಂತಂದ್ರೆ ಎಸ್ಟಿಮ್ ಕಡೆ ಹೋಗೋದೈತಂತೆ. ಅದ್ರ ಸಂಬಂಧ ಗಾಡಿ ಮನ್ಯಾಗ ಹಚ್ಚಿ ಅಲ್ಲೇ ಬರಾಕತ್ತೇನೆ ಅಂತಂದ. ಮತ್ತು ಈ ಗಾಡಿ ಮನೆಗೆ ಹಚ್ಚಿ ನಮ್ಮ ಅಪ್ಪನ ಹೊರತಿದ್ದ ಅದಕ್ಕೆ ಹಿಂಗೆ ವಾಕಿಗೆ ಕರ್ಕೊಂಬಂದೈತಿ. ಹಿಂಗೆ ಅಡ್ಡಾಡಿಸಿ ವಾಪಸ್ ಮನೆಗೆ ಕಟ್ಟಿ ಸೀದಾ ಅಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತ ಮಂದಾರ ಬಂದ್ಕೊಳ್ಳಿ ಸೀದಾ ಗ್ಯಾರೇಜಿಗೆ ಹೋಗ್ಬೇಕು. ಇದಕ್ಕೆ ಎಸ್ಟಿಮ್ ಕಡೆ ಹೋಗ್ಬೇಕು. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಮತ್ತೊಂದು ಪ್ಲಾನಿನಲ್ಲೇ ಬದಲಾವಣೆ ಇದೆ, 2ನೇ ಬದಲಾವಣೆ ಇದೆ. ಈಗೆಲ್ಲ ಹೊಂಟಿದ್ರಿ ಅಂತ ಒಂದು ಸ್ವಲ್ಪ ಗುಳಿಗೆ ಥರ ಹೋಗೋದೈತಿ ಮೆಡಿಕಲ್ ಅಂಗಡಿಗೆ. ಅದಕ್ಕೆ ಮೆಡಿಕಲ್ ಶಾಪಿಗೆ ಹೋಗಿ ಗುಳಿಗೆ ತೊಗೊಂಡು ಸೀದಾ ಎಲ್ಲ ಹೋಗ್ಬೇಕ್ರಿ ಅಂತ ಎಸ್ಟಿಮ್ ಕಡೆ ಹೋಗ್ಬೇಕು. ಎಸ್ಟಿಮ್ ತೊಗೊಂಡು ರೆಬಲ್ ಕಡೆ ಹೋಗ್ಬೇಕು. ರೆಬಲ್ ತೊಗೊಂಡು ಎಲ್ಲ ಹೋಗ್ಬೇಕ್ರಿ ಅಂತ ಸೀದಾ ಕಟಿಂಗ್ ಅಂಗಡಿ ಹೋಗ್ಬೇಕು. ಕಟಿಂಗ್ ಅಂಗಡಿ ಹೋಗಿ ಎಲ್ಲ ಹೋಗ್ಬೇಕ್ರಿ ಅಂತ ಗ್ಯಾರೇಜಿಗೆ ಹೋಗ್ಬೇಕು. ಗ್ಯಾರೇಜಿಗೆ ಹೋಗಿ ಮತ್ತು ವಾಪಸ್ ಕಟಿಂಗ್ ಅಂಗಡಿ ಬರ್ಬೇಕು. ಕಟಿಂಗ್ ಅಂಗಡಿ ಹೋಗಿ ಮನೆಗೆ ಹೋಗ್ಬೇಕು. ಮತ್ತು ವಾಪಸ್ ಗ್ಯಾರೇಜಿಗೆ ಹೋಗ್ಬೇಕು. ಟೈರ್ ಅದು ಏನಾಗೈತ್ರಿಪ್ಪ ಅಂತ ಉಲ್ಟಾ ಪಲ್ಟಾ ಮಾಡಿಸ್ಬೇಕು, ಪಲ್ಟಿ ಹೊಡಿಸ್ಬೇಕು ಟೈರ್. ಯಾಕಂತಂದ್ರೆ ಟೈರ್ ಮಾರ್ಕಿಂಗ್ ಬಂದೈತಿ. ಅದ್ರ ಸಂಬಂಧ ಟೈರ್ ಪಲ್ಟಿ ಹೊಡಿಸ್ಬೇಕು. ಟೈರ್ ಪಲ್ಟಿ ಹೊಡಿಸಿ ವಾಪಸ್ ಮನೆಗೆ ಬರ್ಬೇಕು. ವಾಪಸ್ ಮನೆಗೆ ಬಂದು ಮಮ್ಮಿಗೆ ರಾಘವೇಂದ್ರ ಸ್ವಾಮಿ ಗುಡಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿಂದ ಮತ್ತೆ ಎಲ್ಲ ಹೋಗ್ಬೇಕ್ರಿ ಅಂತ ಮತ್ತೆ ಹೊರಗೆ ಹೋಗ್ಬೇಕು. ಅಲ್ಲಿಂದ ಸೀದಾ ಮನೆಗೆ ಬರ್ಬೇಕು. ಹಿಂಗೆಲ್ಲ ಸೀನ್ ಐತ್ರಿ. ಆ್ಯಂಡ್ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಇಲ್ಲ ಇವತ್ತು ಕೊಡ್ತೇನೆ ಅಂದಾರಪ್ಪ ಫ್ಯಾಮಿಲಿ ಎಲ್ಲ ಐತ್ರಿ ಔಷಧಿ
ಬಡಕ್ ನಾ ಔಷಧಿ ತೊಗೊಂಡೈತಿ ಸೀದಾ ಸಾರಿ ಟ್ಯಾಬ್ಲೆಟ್ ಅಲ್ರದ ಅದ ಔಷಧಿ ತೊಗೊಳಕ್ ಬಂದೈತಿ ನಾವು ಈ ಸಿರಪ್ ತೊಗೊಳಕ್ ಬಂದೈತಿ ಸಿರಪ್ ತೊಗೊಂಡೈತಿ ಸೀದಾ ಎಲ್ಲ ಹೋಗ್ರಿಪ್ಪ ಅಂತಂದ್ರೆ ಎಸ್ಟೀಮ್ ಕಡೆ ಕಾಳಿದಾಸ ಇತ್ತ ರವಿ ವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೇನಕೆಯು. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ರೆಬೆಲ್ ತೊಗೊಂಡು ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ವಾಪಸ್ ಮನಿಗೆ ಅಂಡ್ ಬರ್ರಿ ಬಡಕ್ನ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಅಂತಂದ್ರೆ ಗ್ಯಾರೇಜ್ನಾಗ ಸಿಗ್ತಾನಂತ ಅಂಡ್ ಸ್ಟೇಟಿವ್ನಾಗಿರಿ. 15 minutes later. ಅಂಡ್ ಇದು ಮುಂದಿನ 2 ಟೈರ್ ಕರೆಕ್ಟ್ ಐತಂತ್ರಿ. ಇದು ಸ್ಟೆಪ್ನಿ ಇದೆ ಇದಿಷ್ಟೇ. ಸ್ಟೆಪ್ನಿ ಕಟ್ ಆಗೈತಲ್ಲ ಮುಂದೆ ಅದ ಗ್ರಿಪ್ ಇದೆಲ್ಲ ಹೋಗಿಲ್ಲ ನೋಡುವ ಬ್ರೇಕ್ ಬಿಟ್ಟಿಲ್ಲ ಇದೆಲ್ಲ ಹೇಳ್ತಿಲ್ಲ ಅದ ಇಲ್ಲಿ ನೋಡಿ ಪಂಚರ್ ಆಗೈತಿ ಇಲ್ಲಿ ನೋಡಿ. ಬ್ಯಾಕ್ ವೀಲ್ ಹಿಂದಿನ ದಟ ಹೋಯ್ತದ ಮುಂದಿನ ಹಾಂ ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದಿದ್ವಿರಿಪ್ಪ ಅಂತಂದ್ರೆ ರಾಯರ ಗುಡಿ ಬಂದಿದ್ವಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನಾ ಅಲ್ಲಿ ಟೈರ್ ಹಾಕ್ಸಕ್ಕೆ ಹೋಗಿದ್ನಲ್ಲ ಅದು ಏನೇನಾಯ್ತು ಸೀನ್ ಎಲ್ಲ ಮನೆಗೆ ಹೋಗಿ ಹೇಳ್ತಾನೆ ಬರ್ನ ಭಾಳ ದೊಡ್ಡ ಸೀನ್ ಆಗೈತಿ. ಯಾಕಂದ್ರೆ ನಾಳೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ದೆ. ಬರ್ರಿ ಇಲ್ಲಿಗೆ ನೆಕ್ಸ್ಟ್ ಎಲ್ಲ ಹೋಗ್ಬೇಕ್ರಿಪ್ಪ ಸ್ವಾಮಿ ಅಂತಂದ್ರೆ ಅಲ್ಲಿ ದತ್ತಾತ್ರೇಯನ ಗುಡಿಗೆ ಹೋಗಿ ಸೀದಾ ಮನೆಗೆ ಹೋಗೋಣಂತೆ ಮನ್ಯಾಗ ಸಿಗ್ತಾನಂತೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ನೋಡ್ಬೋದಿಲ್ಲ 9:11 ಆಗೈತ. ಅಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಇವತ್ತೈತಿ ಮದರ್ಸ್ ಡೇ. ಅಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದಾಗ ಯಾರ್ಯಾರು ಎಷ್ಟೆಷ್ಟು ಮಂದಿ ಫ್ಯಾಮಿಲಿ ನೋಡತ್ತಿರ್ಲ, ಯಾರು ಫ್ರೆಂಡ್ಸ್ ನೋಡತ್ತಾರ, ಯಾರು ಸಣ್ಣವ್ರು ನೋಡತ್ತಾರ, ಯಾರು ದೊಡ್ಡವ್ರು ನೋಡತ್ತಾರ, ಅವ್ರ ಮಮ್ಮಿ ಅವ್ರ ಅಜ್ಜಿ ಎಲ್ಲಾರ್ಗು ಕೂಡಿ ಹ್ಯಾಪಿ ಮದರ್ಸ್ ಡೇ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಫ್ಯಾಮಿಲಿ. ಸೊ ಏನ್ರಿಪ್ಪ ಅಂತ ಅಜ್ಜಿ ಅದಾರ, ಆಮೇಲೆ ಮಮ್ಮಿ ಅದಾರ, ಅವರೆಲ್ಲ ಅದಾರಿಪ್ಪ ಅಂತ ಅಜ್ಜಿ ಮನೆ ಒಳಗೆ ಅದಾರ. ಸೊ ಹೋಗಿ ಕೇಕ್ ತೊಗೊಂಡು ಬಂದಾಳಂತ ಚಿನ್ನಿ ಆಲ್ರೆಡಿ. ಹೋಗಿ ಕೇಕ್ ಅದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಮದರ್ಸ್ ಡೇ. ಯಾರ್ಯಾರ ಜೊತೆರಿಪ್ಪ ಅಂತ ಅಜ್ಜಿ ಮತ್ತು ಮಮ್ಮಿ ಜೊತೆ. ಆ್ಯಂಡ್ ಇವೇನೋ ಹೇಳತ್ತಾನ ನನ್ನ ಕಡೆ ಅಂತ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಸ್ಟೇ ಟ್ಯೂನ್ಡ್ ಆಗಿರಿ. ಒಂದು ರಾಜರ ಬೀದಿದೆ ನೀನು ಅಲ್ಲಿಂದ ಟೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಹಾಯ್ ನಜರ್ ಫೋನ್ ಆತ ಪ್ಯಾರ ಆಗ್ಬಿಡ್ತಿರದ. ಫುಲ್ ಫ್ಯಾಮಿಲಿನ ಬಂದ್ಬಿಟ್ಟವ್ರ ನಾವು, ಫುಲ್ ಫ್ಯಾಮಿಲಿ. ಇಲ್ಲದನ್ರಿ ಹಿರಿಯ ಮಗ, ನಾನದೇನ್ರಿ ನಡುವಿನ ಮಗ, ಅಲ್ಲದಲ್ರಿ ಕೊನೆ ಮಗಳ ಕುಕ್ಕಿ ಒಂದು ಲಾಸ್ಟ್ ಮಗಳ. ಬಟ್ ಕೇಕ್ ಅದು ಸೀದಾ ಸೆಲೆಬ್ರೇಷನ್ ಆಗಿ ಸಿಗ್ತಾನೆ. ಹ್ಯಾಪಿ ಅಮ್ಮಂದರ ದಿನ, ಹ್ಯಾಪಿ ಅಮ್ಮಂದಿರ ದಿನ, ಹ್ಯಾಪಿ ಬರ್ತಡೇ ಹ್ಯಾಪಿ ಅಮ್ಮಂದಿರ ದಿನ. ಅಮ್ಮಂದಿರನ್ನ ಮದರ್ಸ್ ಡೇ, ಮದರ್ಸ್ ಡೇ, ಮದರ್ಸ್ ಡೇ. ಆಮದಾರಿ ತಿನ್ನಿಸ್ತಾಡಿ ತಳ್ಳಿ ಎತ್ತಿನ ಬಿ ಕೈಯಾಗ ತಗೋತೀನ. ನೀ ಕೈ ತಕೊಂಡಿಲ್ಪ ಸರಿ ಅಲ್ಲ ಅವನ್ ಕೈ ಏನಂದೆ ಎಲ್ಲರಿಗೂ ಬಿಪಿಡಿ ಈ ಮದರಿಗೂ ಹಾಕ್ಬಿಡ ತಿನ್ವಾ. ಹ್ಯಾಪಿ ಮದರ್ಸ್ ಡೇ ಕುಕ್ಕು. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ನೀವು ಗಂಡಿಗೆ ಆಗೊಳ್ಳಿ, ನೀವು ಹುಡುಗರ್ರಿಪ್ಪ. ಹ್ಯಾಪಿ ಮದರ್ಸ್ ಡೇ ಗುಂಡಿ. ಸರಕ್ ಬೇ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಗುಂಡಿ, ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ಹಂಗೈತೆ ಉಲೇ ವಿಜಯ ಉಲೇ. ಸ್ವಲ್ಪ ಲೆಫ್ಟ್ ಕಡೆ ಹೊಡ್ಕಪ್ಪ. ನಮ್ಗೇನ್ರಿಪ್ಪ ಅಂದ್ರೆ ಈಗ ಬಂದೈತಿ ಜಸ್ಟ್ ಮನೆಗೆ. ಇನ್ನೊಂದ್ಸಲ ಹೇಳತೈತಿ ಯಾರ್ಯಾರು ಮಮ್ಮಿಗಳು ನೋಡಕ್ಕೆ ಕುಂತೀರಿ, ಯಾರು ಯೂಟ್ಯೂಬ್ ಫ್ಯಾಮಿಲಿದವ್ರು ಅವ್ರ ಮಮ್ಮಿಗಳು ಅವ್ರ ಅಜ್ಜಿ ನೋಡತ್ತೀರಿ,
ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಇನ್ ಬಿಲೇಟೆಡ್. ಯಾಕಂದ್ರೆ ಅಂದ್ರೆ ಇದು ಒಂದಿನ ಹಂಗೆ ಬರ್ತೈತಿ, ಇಲ್ಲ ಮಾರೇ ದಿನ ಬರ್ತೈತಿ ಅಲ್ರಿ, ಅದ್ರ ಸಂಬಂಧ ಸ್ಟೇಟ್ ಯೂನಾಗಿರಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡ ಅಪ್ಪಣ. ಯಾಪಿ ಫಾದರ್ಸ್ ಡೇ ಅಪ್ಪಣ ಮಾಡ್ಕೋ. ಆ್ಯಂಡ್ ಈ ಬ್ಲಾಗ್ ಇಲ್ಲಿ ಏನು ಮಾಡೋಣ, ಇವತ್ತಿನ ಬ್ಲಾಗ್ ಶೇರ್ ಮಾಡಿ, ನಿಮಗೆ ಶೇರ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಆ್ಯಂಡ್ ಪರಂಪರ ಮುಂದುವರ್ಸೋಣ, ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದಿನ ಬ್ಲಾಗ್ದಾಗ. ಸೊ ತಪ್ಪಕ್ಕೆಲ್ಲ ಸ್ಟೇ ಸೆಕ್ಸಿ ಬಾಯ್ ಬಾಯ್. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ